ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಗಳಲ್ಲಿ ಆಚರಿಸುವಂಥ ವಿಶೇಷ ಹಬ್ಬಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಕೂಡ ಒಂದು. ಈ ಮಣ್ಣೆತ್ತಿನ ಅಮಾವಾಸ್ಯೆನ ವಿಶೇಷವಾಗಿ ರೈತರ ಮನೆಗಳಲ್ಲಿ ಅಥವಾ ಪ್ರತಿಯೊಬ್ಬರು ರೈತರ ಮೂಲ ಕುಟುಂಬದಿಂದ ಬಂದಿರೋದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಮಣ್ಣಿನ ಎತ್ತುಗಳನ್ನ ತಂದು, ಅಂದರೆ ಮಣ್ಣಿಂದ ಮಾಡಿರುವಂಥ ಎತ್ತುಗಳನ್ನು, ಜೋಡಿ ಎತ್ತುಗಳನ್ನು ತಂದು ಇವನ್ನ ಪೂಜೆ ಮಾಡೋದು. ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ದಿನವೇ ಇದನ್ನು ತಂದು ಪೂಜೆ ಮಾಡೋದು ಎಲ್ಲರ ಮನೇಲಿರುವಂಥ ವಾಡಿಕೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಎಲ್ಲರ ಮನೇಲೂ ಮಾಡ್ತಾರೆ ಇದನ್ನು. ನಾವು ಕೂಡ ನಮ್ಮ ಮನೇಲಿ ಹೇಗೆ ಮಾಡಿದ್ವಿ ಅಂತ ನೋಡೋಣ. ಮಣ್ಣೆತ್ತನ್ನ ತಂದು ಅಮಾವಾಸ್ಯೆ ದಿನವೇ ತಂದು ಅದಕ್ಕೆ ಅಭಿಷೇಕ ಮಾಡಿ, ಸ್ವಲ್ಪ ಹಾಲು ಅಂದರೆ ಪಂಚಾಮೃತಗಳನ್ನು ಹಾಕಿ ಅಭಿಷೇಕ ಮಾಡಿ, ಅದಕ್ಕೆ ವಿಭೂತಿ, ಕುಂಕುಮ, ಗಂಧ, ಊದ್ಬತ್ತಿ ಮತ್ತು ಹೂವು, ಪತ್ರೆ ಇವುಗಳನ್ನೆಲ್ಲ ಏರಿಸ್ಬಿಟ್ಟು ಪೂಜೆನ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಮಣ್ಣೆತ್ತಿನ ಅಮಾವಾಸ್ಯೆನ ಮಾಡೋ ವಿಶೇಷತೆ ಏನು ಅಂದರೆ, ಪ್ರತಿಯೊಬ್ಬರ ರೈತರಿಗೆ ಬೆಳೆ ಚೆನ್ನಾಗಿ ಆಗಬೇಕು ಅನ್ನೋದು ಆಸೆ ಇರುತ್ತೆ. ಈ ಮುಂಗಾರಿನ ಸ್ಟಾರ್ಟಿಂಗಲ್ಲಿ ಏನು ಮಳೆ ಬರುತ್ತೆ ನೋಡಿ, ಆ ಟೈಮಲ್ಲಿ ಈ ಮಳೆ ಚೆನ್ನಾಗಿ ಬರಲಿ, ನಮ್ಮ ಬೆಳೆಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ಫಲ ಕೊಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೈತಾಪಿ ಜನ ಶ್ರದ್ಧಾ ಭಕ್ತಿಯಿಂದ ಈ ಮಣ್ಣೆತ್ತಿನ ಅಮಾವಾಸ್ಯೆನ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಈ ಮಣ್ಣೆತ್ತಿನ ಅಮಾವಾಸ್ಯೆನ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೀತಾರೆ. ಕೆಲವೊಂದು ಭಾಗಗಳಲ್ಲಿ ಇವತ್ತಿನ ದಿನ ಪಿತೃತರ್ಪಣ ಕೂಡ ಕೊಡೋದು ವಿಶೇಷತೆ ಆಗಿರುತ್ತೆ. ಕೆಲವೊಂದು ಭಾಗಗಳಲ್ಲಿ ಇದನ್ನು ಮಾಡ್ತಾರೆ. ನಮ್ಮ ಕಡೆ ಭೂಮಿಯಿಂದ, ಅಂದರೆ ಅವ್ರ ತೋಟದಲ್ಲಿರೋ ಮಣ್ಣನ್ನು ತಂದು ಈ ಬಸವಣ್ಣ ಅಂತ ಏನು ಹೇಳ್ತೀವಿ ನೋಡಿ, ಎತ್ತುಗಳನ್ನ ಮಾಡಿ ಪೂಜೆ ಮಾಡೋದು ಎಲ್ಲ ಕಡೆನೂ ವಾಡಿಕೆ ಇದೆ. ನಮಗೆ ಆಗೋದಿಲ್ಲ, ನಾವು ಸಿಟಿಗಳಲ್ಲಿದ್ದೀವಿ ಅನ್ನೋದಾದರೆ ಎಲ್ಲಿ ಮಣ್ಣೆತ್ತನ್ನು ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ನೋಡಿ, ಅಂಥಲ್ಲಿ ಮಾತ್ರ ತಗೊಂಡು ಬಂದು ಇವನ್ನ ಭಕ್ತಿಯಿಂದ ತೊಗೊಂಡು ಬಂದು ಅಭಿಷೇಕಗಳನ್ನ ಮಾಡಿ ಪೂಜೆ ಮಾಡೋದು. ಆವತ್ತಿನ ದಿನ ಹಬ್ಬದ ಅಡುಗೆನ ಮಾಡಿ ನೈವೇದ್ಯಕ್ಕೆ ಬಸವಣ್ಣನಿಗೆ ಏನೇನೆಲ್ಲ ನೈವೇದ್ಯಗಳನ್ನ ಮಾಡ್ಬೋದೋ ಅಂಥ ನೈವೇದ್ಯನ ಮಾಡಿ ಪೂಜೆಗಳನ್ನ ಸಲ್ಲಿಸ್ಬೋದು. ನಂತರ ಕರ್ಪೂರ ಬೆಳಗಿ ಕಾಯಿನ ಒಡೆದ್ಬಿಟ್ಟು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಪೂಜೆನ ಮುಗಿಸ್ಬೋದು. ಬೆಳಗ್ಗೆ ಪೂಜೆ ಎಲ್ಲ ಆದ ನಂತರ ನಾವು ನಮ್ಮ ಮನೆ ದೇವ್ರಿಗೆ ಹೋಗೋದು ಪದ್ಧತಿ. ಆವತ್ತಿನ ದಿನ ಅಮಾವಾಸ್ಯೆ ದಿನ ಮನೆ ದೇವರು, ಅಂದರೆ ನಮ್ಮ ಮನೆ ದೇವರು ಉಜ್ಜಯಿನಿ ಮರಳುಸಿದ್ದೇಶ್ವರ, ಅಲ್ಲಿಗೆ ಹೋಗಿ ನಾವು ಎಲ್ಲ ಪೂಜೆಗಳನ್ನ ಮುಗಿಸ್ಕೊಂಡು ಸಾಯಂಕಾಲ ಬಂದ ನಂತರ ಅಲ್ಲಿಂದ ತಂದಂಥ ಏನು ಕಾಯೆಲ್ಲ ಮಾಡಿಸಿರ್ತೀವಿ ನೋಡಿ, ಹಣ್ಣು ಕಾಯೆಲ್ಲ ಮಾಡಿಸಿರ್ತೀವಲ್ಲ, ಅದನ್ನು ತಂದು ಜಗಲ ಮೇಲೆ ಇಟ್ಟು, ಅಂದರೆ ದೇವರ ಕಟ್ಟೆ ಏನಿರುತ್ತಲ್ಲ ಅದ್ರ ಮೇಲೆ ಇಟ್ಟು ಸಾಯಂಕಾಲ ದೀಪ ಹಚ್ಚೋ ಟೈಮ್ಗೆ ಅದನ್ನೆಲ್ಲ ಪೂಜೆ ಮಾಡಿ ಅವತ್ತಿನ ದಿನ ಅಮಾವಾಸ್ಯೆನ ಪೂರ್ತಿಯಾಗಿ ಮಣ್ಣೆತ್ತಿನ ಅಮಾವಾಸ್ಯೆನ ಈ ರೀತಿ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ. ಎಲ್ಲರ ಮನೆಯಲ್ಲೂ ಯಾವ್ಯಾವ ರೀತಿ ಮಾಡ್ತಿರೋ ಅವ್ರವ್ರ ನಂಬಿಕೆ ವಿಶ್ವಾಸಗಳಿಗೆ ತಕ್ಕಂತೆ ಪೂಜೆಗಳನ್ನ ಸಲ್ಲಿಸ್ತಾರೆ. ಇವತ್ತಿಂದು ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ಏನಾದರೂ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ನಿಮಗೆ ಧನ್ಯವಾದ. ಹಾಗೆ ಈ ಪೂಜೆ ಮಾಡೋದ್ರಿಂದ ಭೂತಾಯಿನ ಪೂಜೆ ಮಾಡಿದಷ್ಟೇ ಪುಣ್ಯ ನಮಗೆ ಲಭಿಸುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಪೂಜೆ ಮಾಡೋದ್ರಿಂದ ಬಗೆಹರಿಯುತ್ತೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷತೆಯೇ ಇದು. ಯಾರಿಗೆಲ್ಲ ಇಷ್ಟ ಆಯ್ತೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ಇಂಥದ್ದೇ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.